ತಾಲೂಕಿನಲ್ಲಿ ಬಂದಂತ ಎಲ್ಲ ಸಮಸ್ತ ಜನತೆಗೂ ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಇವತ್ತೇನಾದ್ರು ನಾನು ಇಲ್ಲಿ ನಿಂತು ಮಾತಾಡ್ತೀನಿ ಅದಕ್ಕೆ ಮುಖ್ಯ ಕಾರಣ ಒಂದು ಸಿದ್ದರಾಮಯ್ಯ ಸಾಹೇಬರು, ಧ್ರುವಣ್ಣ ಸಾಹೇಬರು ಮತ್ತೆ ನಮ್ಮ ತಂದೆಯವರು ಕಾರಣ ಅಂತ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಕೋಟೆ ತಾಲೂಕಿಗೆ ಹಿಂದೆ ತಂದೆಯವರು ಶಾಸಕರಾದಂತ ಸಂದರ್ಭದಲ್ಲಿ 2013ನಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ರು. ಅವತ್ತು ಧ್ರುವಣ್ಣ ಸಾಹೇಬರು ಸಂಸದರಾಗಿದ್ರು ಮತ್ತು ಮಹದೇವಪ್ಪ ಸಾಹೇಬರು PWD ಸಚಿವರಾಗಿದ್ರು. ಅವತ್ತು SCP TSP ಯೋಜನೆಯಲ್ಲಿ ಈ ತಾಲೂಕಿಗೆ ಅತಿ ಹೆಚ್ಚು ಅನುದಾನ ಬಂದಿದೆ. ಅದಕ್ಕೆ ಮುಖ್ಯ ಕಾರಣ ಒಂದು ಸಿದ್ದರಾಮಯ್ಯ ಸಾಹೇಬರು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲರೂ ಕೂಡ ಬಜೆಟ್ ಅಲ್ಲಿ ನಿನ್ನೆ ನಡೆದಂತ ಬಜೆಟ್ ಅಲ್ಲಿ ನಮ್ಮ ಕನಸು ಏನಿತ್ತು HD ಕೋಟೆ, ನಮ್ಮ ಮೈಸೂರಿಂದ HD ಕೋಟೆ ಡಬಲ್ ರೋಡ್ ಆಗ್ಬೇಕನ್ನೋದು ಎಲ್ಲರ ಕನಸಿತ್ತು. ನಿನ್ನೆ ಬಜೆಟ್ ಅಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು 141 ಕಿಲೋಮೀಟರ್ನ 1600 ಕೋಟಿ ಅನುದಾನದಲ್ಲಿ ಬಿಡುಗಡೆ ಮಾಡಿ ಆ ರಸ್ತೆಗೆ ನಿನ್ನೆ ಬಜೆಟ್ ನಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ. ಅದೇ ರೀತಿ ನಮ್ಮ ತಾಲೂಕಿಗೆ ನಮಗೆ ಕಾರ್ಮಿಕ ಇಲಾಖೆ ವತಿಯಿಂದ ಕಾರ್ಮಿಕ ಹಾಸ್ಟೆಲ್ಗೆ 35 ಕೋಟಿ ವೆಚ್ಚದಲ್ಲಿ ಅನುದಾನವನ್ನ ಕೊಟ್ಟಿದ್ದಾರೆ. ಬಹುತೇಕವಾಗಿ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಅನುದಾನವನ್ನ HD ಕೋಟೆ ತಾಲೂಕಿಗೆ ಯಾರು ಮುಖ್ಯಮಂತ್ರಿಗಳು ಸಾವಿರಾರು ಕೋಟಿ ಅನುದಾನ ಯಾರು ಕೊಟ್ಟಿದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಒಬ್ಬರೇ ಅಂತಾನು ಕೂಡ ಈ ಸಂದರ್ಭದಲ್ಲಿ ಬಹಳ ಘಂಟಾಘೋಷವಾಗಿ ಹೇಳಕ್ ಇಷ್ಟಪಡ್ತೀನಿ. ಅದರಿಂದ ಈ ತಾಲೂಕಿನ ಬಗ್ಗೆ ಬಹಳಷ್ಟು ಸಾಹೇಬರು ಬಹಳ ಇಷ್ಟಪಟ್ಟು ಯಾವಾಗ ಕರೆದ್ರೂ ಕೂಡ, ಕಳೆದ ಬಾರಿ ಅವರು ವಿರೋಧ ಪಕ್ಷದ ನಾಯಕರಿದ್ದಂತ ಸಂದರ್ಭದಲ್ಲಿ HD ಕೋಟೆ ತಾಲೂಕಿಗೆ 12 ಬಾರಿ ಬಂದಿದ್ರು. ಇವತ್ತು ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ 4ನೇ ಬಾರಿ ಇವತ್ತು HD ಕೋಟೆ ತಾಲೂಕಿಗೆ ಬಂದು ಇವತ್ತು ಸುಮ್ಮನೆ ಬಂದಿಲ್ಲ, ಸಾವಿರಾರು ಕೋಟಿ ಅನುದಾನಗಳನ್ನ ತಗೊಂಡ್ಬಂದು ತಾಲೂಕಿನಲ್ಲಿ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಬಹು ಮುಖ್ಯ ಬೇಡಿಕೆ ಇರ್ತಕ್ಕಂಥದ್ದು ಈ ತಾಲೂಕಿನಲ್ಲಿ ನಮ್ಮ ಕಬಿನಿ ಡ್ಯಾಮ್ ಮುಂದ್ಗಡೆ ಬೃಂದಾವನ್ ಗಾರ್ಡನ್ ಒಂದಾಗಬೇಕು, ಮತ್ತೆ ಹೆಣ್ಮಕ್ಳಿಗೆ ಗಾರ್ಮೆಂಟ್ಸ್ಗಳಿಗೆ ಉದ್ಯೋಗದಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು, ಮತ್ತು ಪ್ರವಾಸಿ ತಾಣವಾಗಿ ನಮ್ಮ HD ಕೋಟೆ ತಾಲೂಕನ್ನ ಘೋಷಣೆ ಮಾಡಬೇಕು ಅಂತಾನು ಕೂಡ ಈ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿಯನ್ನ ಮಾಡ್ತಾ, ವಿಶೇಷವಾಗಿ ಆದಿವಾಸಿಗಳಿಗೆ ನಾನು ಹಿಂದೆ ಸಾಹೇಬರು ನನ್ನ ಒಂದು ಚುನಾವಣೆಗೆ ಬಂದಂತ ಸಂದರ್ಭದಲ್ಲಿ ಮಾತು ಕೊಟ್ಟಿದೆ, 6 ತಿಂಗಳಿರೋ ಫುಡ್ನ 1 ವರ್ಷಕ್ಕೆ ನಾವು ಮಾಡ್ಕೊಡ್ತೀವಿ ಅಂತ. ಅದೇ ರೀತಿ 6 ತಿಂಗಳು ಮೂಲತಃ ಆದಿವಾಸಿಗಳಿಗೆ 6 ತಿಂಗಳು ಫುಡ್ ಕೊಡ್ತಿದ್ರು. ಅದನ್ನ 6 ತಿಂಗಳು ಮತ್ತೆ ಮುಖ್ಯಮಂತ್ರಿಗಳು ಮುಂದುವರಿಸಿ 1 ವರ್ಷಕ್ಕೆ ಫುಡ್ ಕಿಟ್ ನ ಮಾಡಿಕೊಟ್ರು. ಮತ್ತೆ ಈಗ ನಿನ್ನೆ ಬಜೆಟ್ ನಲ್ಲಿ ಸಪರೇಟ್ ಆಗಿ ಆದಿವಾಸಿಗಳ ನಿಗಮನೂ ಕೂಡ ನಿನ್ನೆ ಘೋಷಣೆಯನ್ನ ಮಾಡಿದ್ದಾರೆ. ಈ ಮುಖಾಂತರ ನಮ್ಮ ತಾಲೂಕಿಗೆ ಅಭಿವೃದ್ಧಿ ಬಗ್ಗೆ ಬಹಳ ಹೆಚ್ಚಿನ ಪ್ರೀತಿಯನ್ನ ಮುಖ್ಯಮಂತ್ರಿಗಳು ಇಟ್ಕೊಂಡು ಇವತ್ತು ಕಬಿನಿ ಬಲದಂಡೆ ನಾಲೆ, ಎಡದಂಡೆ ನಾಲೆಗೆ ಅನುದಾನವನ್ನ ಕೊಟ್ಟು ಈ ಕ್ಷೇತ್ರದ ಅಭಿವೃದ್ಧಿ ಪದದತ್ತ ಸಾಕ್ತಾ ಇದ್ದಾರೆ. ಖಂಡಿತವಾಗ್ಲೂ ಈ ತಾಲೂಕಿನ ಜನತೆಯ ನಾವು ಅವ್ರ ಜೊತೆ ಯಾವಾಗಲೂ ಕೂಡ ನಿಲ್ತೀವಿ ಅಂತಾನು ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ತಿಳಿಸಿ, ತಮ್ಮ ಸಿರಿಮಾಳಿ ಗ್ರಾಮಕ್ಕೆ ಕರೆಸಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಿರಿಮಾಳಿ ಗ್ರಾಮಸ್ಥರ ತುಂಬ ಧನ್ಯವಾದಗಳನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ.